ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏ ಪಾಪು, ಇದನ್ನೆಲ್ಲ ತರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಇಷ್ಟೇ ಅಲ್ಲ, ನಿನಗೆ ಇನ್ಮೇಲೆ ಏನೇನ್ ತಿನ್ಬೇಕು ಅನ್ಸುತ್ತೋ ಎಲ್ಲ ನಿಮ್ಮ ಅಮ್ಮನ ಕೇಳು. ಇದು ಮಾತ್ರ ಅಲ್ಲ, ನಿನಗೆ ಏನೇನ್ ಅನ್ಸುತ್ತೋ ಅದ್ ಎಲ್ಲೇ ಇದ್ರು ಎಷ್ಟೇ ಕಷ್ಟ ಆದ್ರೂ ತಗೊಂಡ್ ಬಂದ್ಕೊಡ್ತೀನಿ. ಯಾಕೆಂದ್ರೆ ನಾನು ನಿನಗೋಸ್ಕರ ನಿಮ್ಮ ಅಮ್ಮನಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಸರ್, ನಿಮ್ಮನ್ನ ತಂದೆಯಾಗಿ ಪಡೆಯೋದಕ್ಕೆ ನನ್ನ ಮಗು ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ? ಇಂಥ ಅಪ್ಪ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಬರೀ ನನ್ನನ್ನು ಮಾತ್ರ ಅಲ್ಲ, ನಿನ್ನನ್ನ ತಾಯಿಯಾಗಿ ಪಡೆಯೋದಕ್ಕೂ ನನ್ನ ಮಗು ತುಂಬಾ ಪುಣ್ಯ ಮಾಡಿದೆ. ಈಗಲೇ ಎಷ್ಟೊಂದು ಪ್ರೀತಿ ತೋರಿಸ್ತೀರಾ, ಇನ್ ಮಗು ಹುಟ್ಟಿದ್ಮೇಲೆ ಅದೆಷ್ಟು ಪ್ರೀತಿ ತೋರಿಸ್ತೀರೋ. ಸೇವಂತಿ, ನಾನು ನನ್ನ ಮಗು ಬಗ್ಗೆ ಏನೇನೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಗೊತ್ತಾ? ನಮ್ಮ ಮಗುನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದ್ದೀನಿ. ಯಾವುದು ಕೊರತೆ ಬರ್ದಿರೋ ಹಾಗೆ, ಯಾವುದು ತೊಂದರೆ ಆಗ್ದಿರೋ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ತೀನಿ, ದೊಡ್ಡ ಮನುಷ್ಯನನ್ನಾಗಿ ಮಾಡ್ತೀನಿ. ಹೌದು ಸರ್, ನಮ್ಮ ಮಗುನ ತುಂಬಾ ಚೆನ್ನಾಗಿ ಬೆಳೆಸ್ಬೇಕು, ಯಾವಾಗ್ಲೂ ಖುಷಿಯಾಗಿರೋ ತರ ನೋಡ್ಕೋಬೇಕು. ಅದು ಖುಷಿಯಾಗಿರೋದನ್ನ ನೋಡ್ಕೊಂಡೆ ನಮ್ಮ ಆಯಸ್ಸನ್ನ ಕಳಿಬೇಕು. ಸೇವಂತಿಯವರು ಮಗು ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ, ಅವರು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಸೇವಂತಿಯವರು ತುಂಬಾ ಒಳ್ಳೆಯವರು, ಅವ್ರಿಗೆ ಒಳ್ಳೇದೇ ಆಗ್ಬೇಕು. ನೀನ್ ಅನ್ಕೊಂಡ ಹಾಗೆ ನಮ್ಮ ಮಗುನ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮಗು ವಿಷಯ ಹಾಗಿರ್ಲಿ, ನೀನು ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನೀವ್ ಈ ತರ ಸರ್ಪ್ರೈಸ್ ಕೊಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೆಂಡತಿನ ಖುಷಿಯಾಗಿ ನೋಡ್ಕೊಳ್ಳೋದು ಗಂಡನ ಕರ್ತವ್ಯ ಅಲ್ವಾ? ಅದಕ್ಕೆ ಅಂಥದ್ರಲ್ಲೂ ಈ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನಿಮ್ಮಂತ ಪುಣ್ಯವಂತ ನನ್ ಗಂಡ ಆಗಿ ಸಿಕ್ಕಿರೋದು ನನ್ ಪುಣ್ಯ ಸರ್. ಪುಣ್ಯ ಗಿಣ್ಯ ಎಲ್ಲ ಹಾಗಿರ್ಲಿ, ನೋಡು ಇದ್ರಲ್ಲಿ ಇನ್ನು ನೆಲ್ಲಿಕಾಯಿ ಇದೆ, ಹುಣಸೆಕಾಯಿ ಇದೆ, ಎಲ್ಲ ಪೂರ್ತಿಯಾಗಿ ತಿಂದು ಮುಗಿಸು. ಓಕೆ? ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹುಷಾರು. ನೀನು ಅಷ್ಟೇ. ರೂಮಲ್ಲಿ ಇಟ್ಟು ಬರ್ತೀನಿ. ಸೇವಂತಿ, ಇವತ್ತು ನಿನ್ನ ಮೆಟ್ಲಿಂದ ಬೀಳ್ಸೋ ಹಾಗೆ ಮಾಡಿ ನಿನ್ನ ಮಗುನ ಸ್ಮಶಾನಕ್ಕೆ ಸೇರಿಸಲಿಲ್ಲ ಅಂದರೆ ನನ್ನ ಹೆಸರು ಯಶೋದಾನೇ ಅಲ್ಲ. Yes.
ಹೇಳಿದ್ರಿ ನೀವು? ಅದು ಏನು ಅಂದ್ರೆ ಭಾವ, ನಾನು ನಿಮ್ ತಮ್ಮನ ಹೆಂಡತಿ, ಹಾಗಾಗಿ ಅದಕ್ಕೆ ಆಗಲ್ಲ. ಅದೆಲ್ಲ ಗೊತ್ತಿಲ್ಲ. ಆ ಕರೆಯೋದಿಷ್ಟ.